ಬೆಸ್ತದ ನೀರಿನ ಕೊಳ, ದ ಪೂಲ್ ಆಫ್ ಬೆಥೆಸ್ಡಾ. ಬೆಸ್ತದ ಎಂಬುದು ಅರಮಿಕ್ ಮತ್ತು ಹೀಬ್ರು ಭಾಷೆಯ ಪದ. ಇದರ ಅರ್ಥ ದಯೆಯ ಮನೆ ಅಥವಾ ಕರುಣೆಯ ಆಲಯ, ದ ಹೌಸ್ ಆಫ್ ಮರ್ಸಿ ಎಂದು. ಇದು ಯೆರೂಸಲೇಮಿನ ಹಳೆಯ ನಗರದ ಕುರಿಗಳ ಬಾಗಿಲು, ದ ಶೀಪ್ ಗೇಟ್ ಬಳಿ ಮತ್ತು ದೇವಾಲಯದ ಆಲಯದ ಉತ್ತರ ಭಾಗದಲ್ಲಿದೆ. ಕ್ರಿಸ್ತಪೂರ್ವ 8ನೇ ಶತಮಾನದ ಮೊದಲು ಈ ಸ್ಥಳದಲ್ಲಿ ಯೆರೂಸಲೇಮಿನ ದೇವಾಲಯಕ್ಕೆ ನೀರನ್ನು ಪೂರೈಸಲು ಮತ್ತು ಮಳೆ ನೀರು ಸಂಗ್ರಹಿಸಲು ದೊಡ್ಡ ಕೊಳವನ್ನು ನಿರ್ಮಿಸಲಾಯಿತು. ಇನ್ನು ಕ್ರಿಸ್ತಪೂರ್ವ 2ನೇ ಶತಮಾನ ಹ್ಯಾಸ್ಮೋನಿಯಸ್ ರಾಜರ ಕಾಲದಲ್ಲಿ ಈ ಕೊಳವನ್ನ ವಿಸ್ತರಿಸಿ ದಕ್ಷಿಣ ಭಾಗದಲ್ಲಿ ಮತ್ತೊಂದು ಕೊಳವನ್ನ ನಿರ್ಮಿಸಲಾಯಿತು. ಇವೆರಡು ಕೊಳಗಳ ಸುತ್ತ 4 ಬದಿಗಳಲ್ಲಿ ಹಾಗೂ 2 ಕೊಳಗಳನ್ನು ಏರ್ಪಡಿಸುವ ಮಧ್ಯದ ಸೇತುವೆಯ ಮೇಲೆ ಒಂದು, ಹೀಗೆ ಒಟ್ಟು 5 ಮಂಟಪಗಳು, ದ 5 ಪೋರ್ಟಿಕೋಸ್ ನಿರ್ಮಾಣಗೊಂಡವು. ಇನ್ನು ಕ್ರಿಸ್ತ ಶಕ 135ರಲ್ಲಿ ರೋಮನ್ ಚಕ್ರವರ್ತಿ ಹೇಡ್ರಿಯನ್ ಯೆರೂಸಲೇಮನ್ನ ವಶಪಡಿಸಿಕೊಂಡ ನಂತರ ಈ ಕೊಳವನ್ನ ತಮ್ಮ ಆರೋಗ್ಯ ಮತ್ತು ಸ್ವಸ್ಥತೆಯ ಸ್ಥಳವನ್ನಾಗಿ ಮಾರ್ಪಡಿಸಿದನು. ಕ್ರಿಶ್ಚಿಯನ್ ಧರ್ಮ ಅಧಿಕೃತವಾದ ನಂತರ ಯೇಸು ಸ್ವಾಮಿ ನಡೆಸಿದ ಅದ್ಭುತದ ನೆನಪಿಗಾಗಿ ಕೊಳದ ಮೇಲೆ ಬೃಹತ್ ಚರ್ಚ್ ನಿರ್ಮಿಸಲಾಯಿತು. ಪ್ರಿಯರೇ, ಯೋಹಾನನು ಬರೆದಂತ ಶುಭ ಸಂದೇಶ 5ನೇ ಅಧ್ಯಾಯ 1ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೂ ಕಂಡುಬರುವ ಬೆಸ್ತದ ನೀರಿನ ಕೊಳದ ಬಳಿ ಯೇಸು ಸ್ವಾಮಿ ರೋಗಿಯನ್ನ ಸ್ವಸ್ಥಗೊಳಿಸಿದರು. ಯೇಸು ಕ್ರಿಸ್ತರು ಯಹೂದ್ಯರ ಹಬ್ಬಕ್ಕಾಗಿ ಯೆರೂಸಲೇಮಿಗೆ ಹೋದರು. ಅಲ್ಲಿ ಕುರಿಯ ಬಾಗಿಲು, ದ ಶೀಪ್ ಗೇಟ್ ಹತ್ತಿರ ಬೆಸ್ತದ ಎಂಬ ಕೊಳವಿತ್ತು. ಆ ಕೊಳಕ್ಕೆ 5 ಮಂಟಪಗಳಿದ್ದವು. ಆ ಮಂಟಪದಲ್ಲಿ ಅನೇಕ ಕುರುಡರು, ಕುಂಟರು ಮತ್ತು ಪಾರ್ಶ್ವವಾಯು ಅಂಗವಿಕಲ ರೋಗಿಗಳು ಇದ್ದರು. ಏಕೆಂದರೆ ಕಾಲಕ್ಕೆ ದೇವದೂತನೊಬ್ಬನು ಬಂದು ಕೊಳದ ನೀರನ್ನ ಕಲುಕುತ್ತಿದ್ದನು. ನೀರು ಉಕ್ಕಿದಾಗ ಯಾರು ಮೊದಲಿಗೆ ಕೊಳದ ಒಳಗೆ ಇಳಿಯುತ್ತಿದ್ದರೋ ಅವರಿಗೆ ಯಾವುದೇ ಕಾಯಿಲೆಗಳಿದ್ದರೂ ಸಂಪೂರ್ಣ ಸ್ವಸ್ಥತೆಯಾಗುತ್ತಿತ್ತು. ಅಲ್ಲಿ 38 ವರ್ಷಗಳಿಂದ ರೋಗದಿಂದ ಬಳಲುತ್ತಿದ್ದಂತ ಒಬ್ಬ ರೋಗಿ ಮನುಷ್ಯನಿದ್ದನು. ಅವನು ಎದ್ದು ನಡೆಯಲು ಸಾಧ್ಯವಿಲ್ಲದೆ ದೀನ ಸ್ಥಿತಿಯಲ್ಲಿದ್ದನು. ಪ್ರಭು ಯೇಸು ಅವನನ್ನ ನೋಡಿ ಅವನು ಬಹುಕಾಲದಿಂದ ಆ ಸ್ಥಿತಿಯಲ್ಲಿದ್ದಾನೆಂದು ತಿಳಿದು ಅವನ ಬಳಿಗೆ ಹೋಗಿ, ಯೇಸು ಸ್ವಾಮಿ, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಅದಕ್ಕೆ ಆ ರೋಗಿ, ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನ ಕೆಳಕ್ಕಿಳಿಸಲು ಸಹಾಯಕರು ಯಾರೂ ಇಲ್ಲ. ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಆ ಕೊಳದಲ್ಲಿ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದನು. ತನ್ನ ಅಸಹಾಯಕತೆಯನ್ನ ಯೇಸು ಸ್ವಾಮಿಯ ಬಳಿ ತೋಡಿಕೊಂಡನು. ಆಗ ಪ್ರಭು ಯೇಸು ಅವನಿಗೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನ ಸುತ್ತಿಕೊಂಡು ನಡೆ ಎಂದರು. ಆ ಕ್ಷಣವೇ ಆ ರೋಗಿ ಗುಣ ಹೊಂದಿ ತನ್ನ ಹಾಸಿಗೆಯನ್ನ ಸುತ್ತಿಕೊಂಡು ನಡೆಯತೊಡಗಿದನು. ಆ ದಿನ ಯಹೂದ್ಯರ ಸಬ್ಬತ್ತಿನ ದಿನ. ಸಬ್ಬತ್ತಿನ ದಿನ ಎಂದರೆ ಆರಾಧನೆಯ ಮತ್ತು ವಿಶ್ರಾಂತಿಯ ದಿನ ಆಗಿತ್ತು. ಆದುದರಿಂದ ಯಹೂದ್ಯರ ನಾಯಕರು ಮತ್ತು ಅಧಿಕಾರಿಗಳು ಗುಣ ಹೊಂದಿದ ಆ ಮನುಷ್ಯನಿಗೆ, ಇದು ಸಬ್ಬತ್ತಿನ ದಿನ, ನೀನು ಹಾಸಿಗೆಯನ್ನ ಎತ್ತುಕೊಂಡು ನಡೆಯುವುದು ನಿಷಿದ್ಧ, ಧರ್ಮಶಾಸ್ತ್ರಕ್ಕೆ ವಿರುದ್ಧ ಎಂದು ಹೇಳಿದರು. ಅದಕ್ಕೆ ಗುಣ ಹೊಂದಿದಂತ ಆ ರೋಗಿ, ನನ್ನನ್ನ ಗುಣಪಡಿಸಿದವರೇ, ನಿನ್ನ ಹಾಸಿಗೆಯನ್ನ ಎತ್ತಿಕೊಂಡು ನಡೆ ಎಂದು ಹೇಳಿದರು ಎಂದು ಉತ್ತರ ಕೊಟ್ಟನು. ಅಧಿಕಾರಿಗಳು, ಅದನ್ನ ಎತ್ತಿಕೊಂಡು ನಡೆ ಎಂದು ನಿನಗೆ ಹೇಳಿದವರು ಯಾರು ಎಂದು ಪ್ರಶ್ನಿಸಿದರು. ತನ್ನನ್ನ ಗುಣಪಡಿಸಿದವರು ಯಾರೆಂದು ಆ ರೋಗಿಗೆ ತಿಳಿದಿರಲಿಲ್ಲ. ಅಲ್ಲದೆ ಜನಸಂದಣಿಯ ನಿಮಿತ್ತ ಯೇಸು ಸ್ವಾಮಿ ಆಗಲೇ ಅಲ್ಲಿಂದ ಹೊರಟು ಹೋಗಿದ್ದರು. ಅವನಿಗೆ ಯೇಸುವಿನ ಹೆಸರು ತಿಳಿದಿರಲಿಲ್ಲ. ಆಮೇಲೆ ಯೇಸು ಸ್ವಾಮಿ ಅವನನ್ನ ದೇವಾಲಯದಲ್ಲಿ ಕಂಡು, ನೋಡು, ನೀನು ಗುಣ ಹೊಂದಿರುವೆ, ಇನ್ನು ಮೇಲೆ ಪಾಪ ಮಾಡುವುದನ್ನ ಬಿಟ್ಟು ಬಿಡು, ಇಲ್ಲವಾದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾದೀತು ಎಂದರು. ಪ್ರಿಯರೇ, ಬೆಸ್ತದ ಕೊಳದ ಬಳಿ ಸಾವಿರಾರು ಜನಗಳಿದ್ದರು. ಪ್ರಭು ಯೇಸು ಸ್ವಾಮಿ ಯಾರೂ ಇಲ್ಲದ ಅಸಹಾಯಕನಾಗಿದ್ದಂತಹ 38 ವರ್ಷಗಳಿಂದ ರೋಗದಿಂದ ಬಳಲುತ್ತಿದ್ದಂತಹ ರೋಗಿಯನ್ನ ಹುಡುಕಿ ಬಂದು ಯೇಸು ಸ್ವಾಮಿ ಸ್ವಸ್ಥಗೊಳಿಸಿದರು. ಯೇಸುವಿನ ಮಾತಿಗೆ ವಿಧೇಯನಾಗಿ ಎದ್ದು ನಿಂತ ಆ ರೋಗಿ, ತಕ್ಷಣವೇ ಆ ರೋಗಿಗೆ ಶಕ್ತಿ ಬಂತು. ಸ್ವಸ್ಥನಾದ. ಶಾರೀರಿಕ ಸ್ವಸ್ಥತೆಗಿಂತ ಆಧ್ಯಾತ್ಮಿಕ ಪಾಪದಿಂದ ದೂರವಿರುವುದು ಅತ್ಯಂತ ಮುಖ್ಯ ಎಂಬುದು ಪ್ರಭು
ಯೇಸು ನೆನಪಿಸುತ್ತಾರೆ. ಪ್ರಾರ್ಥಿಸೋಣವೇ? ಅಸಹಾಯಕನಾಗಿದ್ದ 38 ವರ್ಷಗಳಿಂದ ರೋಗದಿಂದ ಬಳಲುತ್ತಿದ್ದ ರೋಗಿಯನ್ನ ಹುಡುಕಿ ಬಂದು ಗುಣಪಡಿಸಿದಂತೆ ಇಂದು ನನ್ನ ಜೀವನಕ್ಕೂ ನಿಮ್ಮ ಕರುಣಾ ಪೂರ್ಣ ದೃಷ್ಟಿಯನ್ನ ಹರಿಸಿರಿ ಪ್ರಭುವೆ. ನನ್ನ ಬದುಕಿನ ಎಲ್ಲ ಬಲಹೀನತೆಗಳನ್ನ, ಕಾಯಿಲೆಗಳನ್ನ ಮತ್ತು ನಿರಾಶೆಗಳನ್ನ ತೊಲಗಿಸಿರಿ ಯೇಸುವೆ. ಪ್ರಭುವೆ, ನನ್ನನ್ನ ಸಂಪೂರ್ಣವಾಗಿ ಸ್ವಸ್ಥಗೊಳಿಸಿರಿ ಎಂದು ವೈದ್ಯರ ವೈದ್ಯನಾದಂತ ನಜರೇತಿನ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಜಯ ಯೇಸು ಕ್ರಿಸ್ತ. ಆಮೆನ್.